ಬೇಕರಿ ಕಾಂಡಿಮೆಂಟ್ಸ್ ಸಣ್ಣ ಉದ್ದಿಮೆದಾರರ ಪರಿಸ್ಥಿತಿ ಹೆಂಗೆ ಅಂದ್ರೆ ಹೇಳಂಗಿಲ್ಲ. ಆದ್ರೆ ಈ ಸಲ ಮಾತ್ರ ನಾನು ಈಗ ಹೇಳುವ ವಿಷಯ ಮಾತ್ರ ಬೇಕರಿ ಕಾಂಡಿಮೆಂಟ್ಸ್ ಸಣ್ಣ ಉದ್ದಿಮೆದಾರರದ್ದೇ ತಪ್ಪು. ಎಲ್ಲದನ್ನು ಸರಿ ಅಂತ ನಾನು ಹೇಳಲಿಕ್ಕಾಗಲ್ಲ. ಚೇರ್ ಮುಂದೆ ಇಟ್ಕೊಳಮ್ಮ. ನಮ್ಮ ಜೊತೆಗೆ ಕ್ಯಾಮ್ರಾಮನ್ ಆಗಿ ಪೂಜಾ ಶೆಟ್ಟಿ ಅವರಿದ್ದಾರೆ. ಸೊ ಏನ್ ತಪ್ಪು ಅಂತ ಹೇಳ್ತೀರಾ? ಹೋದ ವರ್ಷ ಇಷ್ಟೊತ್ತಿಗೆ ಸಣ್ಣಕ್ಕೆ ಒಳ್ಳೆ ಮಳೆ ಬರ್ತಾ ಇತ್ತು. ತಣ್ಣನೆಯ ಮಳೆಯಲ್ಲಿ ಬಿಸಿ ಬಿಸಿ ನೋಟಿಸ್ ಇಶ್ಯೂ ಮಾಡಿದ್ರು ಯಾರು? GST ಅವರು, ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಬಿಸಿ ಬಿಸಿಯ ನೋಟಿಸ್ ಅನ್ನ ಇಶ್ಯೂ ಮಾಡಿ ಹೇಳಿದ್ರು, ನೀವು 1 ಕೋಟಿ ಕಟ್ಟಬೇಕು, 50 ಲಕ್ಷ ಕಟ್ಟಬೇಕು, 70 ಕಟ್ಟಬೇಕು, 30 ಕಟ್ಟಬೇಕು, 20 ಕಟ್ಟಬೇಕಂತ. 20 ಕಡಿಮೆ, 25 ಮೇಲ್ಗಡೆ ಜಾಸ್ತಿ. ಈ ಸಲನೂ ಅಷ್ಟೇ. ಅವಾಗ ಏನಾಯ್ತು ಅಂದ್ರೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಿ ಸಂಪೂರ್ಣವಾಗಿ ಮನ್ನಾ ಮಾಡಿದ್ವಿ. ಮನ್ನಾ ಮಾಡುವಾಗ ಅಲ್ಲಿನ ಅವಾಗಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಮಿಷನರ್ ಹೇಳಿದ್ರು, ವಾಣಿಜ್ಯ ತೆರಿಗೆ ಇಲಾಖೆಯ ಕಮಿಷನರ್ ಹೇಳಿದ್ರು, ಶೆಟ್ರೆ ಈ ಸಲ ಮನ್ನಾ ಮಾಡ್ತೀವಿ, ನೀವೇನೋ ಬಂದಿದ್ದೀರಿ, ಆದ್ರಿಂದ ನಾವು ಮನ್ನಾ ಮಾಡ್ತೇವೆ. ಆದರೆ ಮುಂದಿನ ಬಾರಿ ಬಂದು ಮತ್ತೆ ನೀವು ಕೂತ್ಕೋಬಾರ್ದು, ಅಷ್ಟರೊಳಗಡೆ ರಿಜಿಸ್ಟ್ರೇಷನ್ ಮಾಡಿಸಿ. ರಿಜಿಸ್ಟ್ರೇಷನ್ ಏನಾದ್ರು ಆಗಿಲ್ಲ ಅಂತ ಹೇಳಿದ್ದೆ ಹೋದ್ರೆ ಮತ್ತೆ ನೋಟಿಸ್ ಕಳಿಸ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇವರಿಗೆ ಹೇಳಿದ್ವಿ, ಬೇಕರಿ ಕಾಂಡಿಮೆಂಟ್ಸ್ ಅವ್ರಿಗೆಲ್ಲ ಹೇಳಿದ್ವಿ, ಅಣ್ಣ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಾನು ಮಾತು ಕೊಟ್ಟಿದ್ದೀನಿ, ಇಲ್ಲಿವರೆಗಿಂದ ಆಗೋಯ್ತಪ್ಪ, ಇನ್ ಮುಂದೆ ಬಂದ್ರೆ ನಿಮ್ಗೆ ನೋಟಿಸ್ ಬರ್ತದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಆದ್ರೆ ಕೆಲವು ಬೇಕರಿ ಕಾಂಡಿಮೆಂಟ್ಸ್ನವರು ಮತ್ತು ಸಣ್ಣ ಉದ್ದಿಮೆದಾರರು, ಗ್ಯಾಸ್ ವ್ಯಾಪಾರಿಗಳು, ಮಟನ್ ಅಂಗಡಿಯವರು ಇವರೆಲ್ಲ ಹೊಳೆ ದಾಟಿದ್ರೆ ಮೇಲೆ ಅಂಬಿಗನ ಹಂಗ್ಯಾಕಯ್ಯ ಅನ್ನುವ ರೀತಿಯಲ್ಲಿ, ಅಂದ್ರೆ ನಾವು ದಾಟಿ ಆಯ್ತು, ಇನ್ನು ರವಿ ಶೆಟ್ರು ಕಟ್ಕೊಂಡೆ ಅಂತ ಮಾಡೋದು, ಅಲ್ಲಿ ಹೋಗಿ ಸುಮ್ಮನೆ ಸಮಯ ಹಾಳು ಮಾಡೋದಕ್ಕಿಂತ ಒಂದ್ ಸ್ವಲ್ಪ ಏನಾದ್ರು ಬಿಸ್ನೆಸ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಬಿಸ್ನೆಸ್ ಮೇಲೆ ತನ್ನ ದೃಷ್ಟಿಯನ್ನ ಹರಿಸಿದ್ರು. ಅದರ ಫಲಿತಾಂಶ ಈ ಸಲ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ವಿ. ಈ ಸಿಗರೇಟ್ ಜರ್ದನ್ನೆಲ್ಲ ತಗೊಂಡು ಹೋಗ್ತಾರೆ, ಹಲ್ಲೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಅವರ ಸಣ್ಣ ಉದ್ದಿಮೆದಾರರಿಗಿರುವ ಸಮಸ್ಯೆಗಳ ಕುರಿತು ಸಾಲ್ವ್ ಮಾಡ್ಲಿಕ್ಕಾಗಿ ಒಂದು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದೀವಿ 18ನೇ ತಾರೀಕು. ಆದ್ರೆ ಇವತ್ತು ಮತ್ತೆ ವಾಣಿಜ್ಯ ತೆರಿಗೆಯ ನೋಟಿಸ್ ಬಂದಿದೆ. ವಾಣಿಜ್ಯ ತೆರಿಗೆಯಿಂದ ಮತ್ತೆ ನೋಟಿಸ್ ಬಂದಿದೆ. ಆದ್ರೆ ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ, ಹೋದ್ ಸಲ ಮಾಡಿರೋ ತಪ್ಪನ್ನು ಒಂದು ಮಾಡಿಲ್ಲ, ಪ್ರಾಪರ್ ಆಗಿ ನೋಟಿಸ್ ಅನ್ನ ಮಾಡಿದ್ದಾರೆ. ಹೋದ್ ಸಲ ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂದ್ರೆ ಅದು ನನಗೆ ವರದಾನ ಆಗಿತ್ತು. ಅವರ ತಪ್ಪನ್ನ ಎತ್ತಿ ಹಿಡಿದು ಅವ್ರನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದೆ. ನಮ್ಮ ಶ್ರೀ ದುರ್ಗಾಂಬ ಕಾಂಡಿಮೆಂಟ್ಸ್ ಅಂಡ್ ಜ್ಯೂಸ್ HBR ಲೇಔಟ್ ಅವರಿಗೆ ನೋಟಿಸ್ ಬಂದಿದೆ ಈಗಾಗಲೇ. ಹೋದ್ ಸಲ ಕೂಡ ಅವರಿಗೆ ಫಸ್ಟ್ ತೋರಿಸ್ಬಿಡಿ ಅವ್ರನ್ನ. ನೋಡಿ ಎಷ್ಟು ಚಂದ ಕಾಣ್ತಾರೆ ಇಬ್ರು ಗಂಡ ಹೆಂಡತಿ. ನಂದೇ ದೃಷ್ಟಿ ಬೀಳುತ್ತೆ ಏನೋ ಗೊತ್ತಿಲ್ಲ. ಬನ್ನಿ ಈ ಕಡೆ ಸುರಿಡೀರಿ, ನನ್ನ ತೋರಿಸಿ, ಆಮೇಲೆ ದೃಷ್ಟಿ ಆದ್ರೆ ಕಷ್ಟ. ಸೊ ಇವರು ಹೋದ್ ಸಲ ಕೂಡ ಇವರಿಗೆ ಫಸ್ಟ್ ನೋಟಿಸ್ ಬಂದಿತ್ತು, ಈ ಸಲ ಕೂಡ ಫಸ್ಟ್ ನೋಟಿಸ್ ಬಂದಿದೆ. ನಾಳೆ ಒಳಗಡೆ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಅಂದ್ರೆ ನೀವು ದಂಡವನ್ನ ಕೊಡಬೇಕು, 1 ವರ್ಷದ್ದು ಕಟ್ಟಬೇಕು ಅಂತ ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಫಸ್ಟ್ ಇವ್ರಿಗೆ ಬಂದಿದೆ, ನಿಮ್ಗೆಲ್ಲ ಹೊರಟಿದೆ, ಬರ್ತಾ ಇದೆ, ವಾಟ್ಸ್ಆಪ್ ಎಲ್ಲ ನೋಡ್ಕೊಂಬಿಡಿ, ಮೆಸೇಜ್ ಬರ್ತಾ ಇದೆ, ಹೊರಟಿದೆ, ಬರುತ್ತೆ, ಬಂತು, ನೋಡ್ಕೊಳ್ಳಿ ಎಲ್ರು. ಯಾಕಂದ್ರೆ ಎಲ್ಲರಿಗೂ ನೋಟಿಸ್ ಬರುತ್ತೆ, ಎಲ್ರೂ ನೋಟಿಸ್ ಕಟ್ಟಬೇಕಾಗತ್ತೆ. ಹೇಳ್ದೆ, ಮಕ್ಕಳಿಗೆ ಹೇಳ್ದೆ, ಗಿಳಿಗೆ ಹೇಳ್ದೆ, ಇದನ್ನ ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತೇಳಿ. ಸುಮಾರು 45,000 ಜನರಲ್ಲಿ ಬರೀ 7 ಜನ ಬಂದು ಇದ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೋದ್ರು. ಇವತ್ತು ಅವರಿಗೆ ಮತ್ತೆ ಬಂದಿದೆ. ನನ್ನ ಹತ್ರ ಬರಕ್ಕಾಗುತ್ತಾ? ನನ್ನ ಹತ್ರ ಬಂದ್ರೆ ಏನ್ ಹೇಳಿ? ನಾನು ಹೋದ್ಸಲನೇ ಹೇಳಿದ್ದೀನಿ, ನಾನು ಬರಲ್ಲ ಇನ್ನು ಸ್ವಾಮಿ ಅಂತ ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟಿದ್ದೇನೆ, ಕಮಿಷನರಿಗೆ ಮಾತು ಕೊಟ್ಟಿದ್ದೇನೆ. ಇಲ್ಲ, ನಮ್ಮವರೆಲ್ಲರೂ ರಿಜಿಸ್ಟರ್ ಮಾಡ್ತಾರೆ, ಒಂದು ಅವಕಾಶ ಕೊಡಿ ಅಂದೆ. ಇವರು ಒಂದು ಅವಕಾಶ ಕೊಟ್ಟಿದ್ದ ಕಿತ್ತು ಓಡೋ. ಅದು ಅಲ್ಲದೆ ಇನ್ನೊಂದೊಂದು ಕೇಸ್ ಮಾಡಿದ್ದಾರೆ. ಹೆಂಡತಿದ ಅಕೌಂಟ್ ಇಡೋದು, ಮಗನ ಅಕೌಂಟ್ ಇಡೋದು, ಸ್ಕ್ಯಾನರ್ ಇಡೋದು, ಏನು ನಡೆಯಲ್ಲ. ಎಲ್ಲದು ಏನ್ ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮೆಲ್ಲರ ನೋಟಿಸ್ ಬರುತ್ತೆ. ಇವ್ರು ಏನ್ ಮಾಡಿದ್ರು ಬುದ್ಧಿವಂತರು, ನಮ್ಮ ಶಿವಣ್ಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ತನ್ನ ಇದನ್ನ ತೆಗೆದ್ಬಿಟ್ಟು, ಸ್ಕ್ಯಾನರ್ ತೆಗೆದ್ಬಿಟ್ಟು ತನ್ನ ಹೆಂಡತಿದ ಸ್ಕ್ಯಾನರ್ ಇಟ್ರು. ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಗೆ ಅವಮಾನ ಮಾಡ್ತಾ ಇರೋದಲ್ಲ, ತಪ್ಪು ಆಗಿರೋದನ್ನ ಅವ್ರಿಗೆ ಜನಗಳಿಗೆ ಅರಿವು ಮೂಡಿಸುವಂತ ಕೆಲಸ. ಹೆಂಡತಿದ ಇಟ್ರು, ಆದ್ರೂ ಕೂಡ ಶಿವಣ್ಣಗ್ ಬಂತು. ಯಾಕಂದ್ರೆ ಶಿವಣ್ಣನ ಹೆಂಡತಿ ಅಲ್ವಾ, ಆಧಾರ್ ಕಾರ್ಡ್ ಅಲ್ಲಿ ಇದೆಯಲ್ವಾ, ಸೊ ಹಾಗಾಗಿ ಬಂತು. ಇದನ್ನ ಹೇಳಿದ್ದೆ, ಆತರ ಯಾರು ಮಾಡಬೇಡಿ.
ನಾವು ತೆರಿಗೆ ವಂಚಕರಾಗಬಾರ್ದು, ಆದ್ರೆ ಮಾರಾಟದ ವಿಧಗಳನ್ನ ಮಾತ್ರ ಸಿಎಗೆ ಹೇಳ್ಬಿಟ್ಟು ಒಳ್ಳೆ ರೀತಿಯಿಂದ ಮಾಡೋಣ, ನಿಮ್ಗೆ ಹೊರೆ ಆಗದಿದ್ದ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 15 ದಿನಗಳ ಕಾಲ ಒಬ್ರು ಸಿಎಗೆ ಇಲ್ಲಿ ರೂಮ್ ಮಾಡಿಕೊಟ್ಟು ಅದರ ಒಂದು ಹೊರೆಯನ್ನ ನಾನು ಹೊತ್ಕೊಂಡೆ. ಆದ್ರೆ ನೀವ್ ಯಾರು ಬರ್ಲಿಲ್ಲ. ಹೋಗ್ ರವಿ ಶೆಟ್ಟರ್ ಮಾಡಾಯ್ತು, ಏನ್ ನಂಗೇನೋ, ಎಲ್ಲರಿಗೂ ಆಗಿದ್ದಾಯ್ತು ಅಂತ ಬಿಟ್ಟು ಹೋದ್ರು. ಅದ್ರಲ್ಲಿ ಕೆಲವರು ಆಮೇಲೆ ಒಂದ್ ಚೀಟಿ ನಿಂಗೆ ಮುಖ್ಯಮಂತ್ರಿಗಳ ಹತ್ರ ಇಟ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ಹಿಂಗ್ ಕೊಟ್ಟು ಇದಷ್ಟು ಮಾಡಿದ್ ನಾವೇ ಅಂದ್ರು. ಅವ್ರ ಯೋಗ್ಯತೆಗೆ ಇಷ್ಟು ಮಣ್ಣಾಕ ಈಗ ನೋಡಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇಷ್ಟೆಲ್ಲ ಬೈಬಾರ್ದು, ನಾನು ತಪ್ಪಾಗತ್ತೆ, ಬೈಯಕ್ ನಾನ್ ಯಾರು, ಬೈಬಾರ್ದು. ಆದ್ರೂ ಕೂಡ ಅದರ ಪರಿಣಾಮ ಇವತ್ತು ಮತ್ತೆ ನೋಟಿಸ್ ಬಂದಿದೆ. ಇದರಲ್ಲಿ ಹಾಕಿದರೆ ನೇರವಾಗಿ ದಿಸ್ ಈಸ್ ಮೇ ಬಿ ಟ್ರಸ್ಟೆಡ್ ಆಸ್ ಫೈನಲ್ ಆಪರ್ಚುನಿಟಿ, ಇದು ನಿಮಗೆ ಲಾಸ್ಟ್ ಕೊನೆಯ ಅವಕಾಶ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಷ್ಟು ದಿನದೊಳಗಡೆ ನೀವು ಬರಲಿಲ್ಲ ಅಂತ ಹೇಳಿದ್ದೆ ಹೋದ್ರೆ ಇದು ನಿಮಗೆ ಕೊನೆಯ ಅವಕಾಶ. ಬಿಬಿಎಂಪಿ ನೋಟಿಸ್ ಬರ್ತದೆ, ಬಿಬಿಎಂಪಿ ಟ್ಯಾಕ್ಸ್ ಇದು ತಗೊಂಡ್ ಬರ್ಬೇಕು, ಇದೆಲ್ಲದು ಹಾಕಿದ್ದಾರೆ. ಇಲ್ಲೂ ಅಷ್ಟೇ ಫೈನಲ್ ರಿಮೈಂಡಿಂಗ್ ನೋಟಿಸ್ ನಿಮಗೆ ಕಡೆಯದಾಗಿ ಎಚ್ಚರಿಸ್ತಾ ಇದ್ದೇವೆ, ನೆನಪಿಸ್ತಾ ಇದ್ದೇವೆ ನಿಮಗೆ ಕಡೆಯದಾಗಿ ಅಂತ ಹೇಳಿದ್ದಾರೆ. ಇನ್ನಂತೂ ನನಗೆ ಗೊತ್ತಾಯ್ತು, ರವಿ ಶೆಟ್ಟರ್ ಆಫೀಸಲ್ಲಂತೂ ಜನ ಅಂತೂ ಇನ್ನಿದ್ದೇ ಇರ್ತಾರೆ ಅಂತ. ಯಾಕೆ ಹೇಳಿ, ಒಂದ್ರಿಂದ ನೋಟಿಸ್ ಬರ್ತಾ ಇರುತ್ತೆ. ಕಟ್ಟಿ ಅವತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ರವಿ ಶೆಟ್ಟಿ ಹೇಳಿದ್ ಏನಕ್ಕೋ ಹೇಳ್ತೇನೆ ಅನ್ನಂಗಾಯ್ತು, ಎಲ್ಲೋ ಲಾಭ ಮಾಡ್ಕೊಳಕ್ ಹೇಳ್ತೇನೆ ಅನ್ನಂಗಾಯ್ತು. ಕಟ್ಟಿ ಇವ್ರು ಬಂದಿದ್ದಾರೆ, ಇವ್ರದ್ದು ಈಗಾಗ್ಲೇ ಸಿಎ ಅವ್ರ ಹತ್ರ ಮಾತಾಡಿದ್ದೀನಿ. ಇದಕ್ ಬೇಕಾದ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಏನ್ ಮಾಡ್ಬೇಕು ನೋಡೋಣ. ಯಾಕಂದ್ರೆ ರವಿ ಶೆಟ್ಟಿ ಹತ್ರ ಬಂದವ್ರಿಗೆ ಯಾರಿಗೂ ಸಮಸ್ಯೆ ಆಗಕ್ ನಾನಂತೂ ಬಿಡಲ್ಲ. ಬಂದಿದ್ದಾರೆ, ಬೈತೀನಿ ಒಂದಿಷ್ಟು, ಬೈದ್ರು ನಮ್ಮವರೇ ಅಲ್ವಾ, ಸರಿ ಮಾಡೇ ಮಾಡ್ತೀನಿ. ಫಸ್ಟ್ ನೋಟಿಸ್ ಅವ್ರಿಗೆ ಬಂದಿತ್ತಾ ಸರ್? ಫಸ್ಟ್ ನೋಟಿಸ್ ಅಲ್ಲಿ ಇಷ್ಟು ಕಟ್ಟಬೇಕು ಅಂತ ಬಂದಿತ್ತಲ್ವಾ? ಫಸ್ಟ್ ಸಲ ಬಂದಾಗ ಕೂಡ ಹೋದ ವರ್ಷ ಕೂಡ ಅವರಿಗೆ ಬಂದಿತ್ತು. ಅದಕ್ಕೆ ಹೇಳಿದ್ ಒಂದು ವರ್ಷ ಆದ ನಂತರ ಮಳೆಗಾಲದಲ್ಲಿ ಅದಕ್ಕೆ ಹೇಳಿದ್ದು ಇವ್ರಿಗೆ ಬಂದಿದೆ, ನಿಮಗೆ ಸುಯ್ಯ ಬರ್ತಾ ಇದೆ, ಬಂತು ನೋಡಿ, ವಾಟ್ಸ್ಆಪ್ ಚೆಕ್ ಮಾಡಿ. ನೀವೇನ್ ಮಾತಾಡ್ತೀರಾ ಸರ್, ನೀವು ಫ್ಯಾಮಿಲಿ? ಇದೆ ಮೇಡಮ್, ಲಾಸ್ಟ್ ಟೈಮ್ ನಮ್ಗೆ ಇದೇ ರೀತಿ ಬಂದಿತ್ತು. ನಾವು ಇದೇ ತರ ಲಾಸ್ಟ್ ಟೈಮ್ ರವಿ ಸರ್ ಹತ್ರ ಬಂದು ಎಲ್ಲ ಮಾತಾಡಿ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ ಬೇಕರಿ ಕಂಡಿಮೆಂಟ್ಸ್ ಪರವಾಗಿ ಎಲ್ಲ. ನೀವೇನ್ ತಪ್ಪು ಮಾಡಿದ್ರೆ ಅರಿವು ಆಯ್ತಾ? ಅರಿವು ಆಯ್ತು ಖಂಡಿತ. ಯಾಕಂದ್ರೆ ನಿಮ್ಮಿಂದ 4 ಜನಕ್ಕೆ ಗೊತ್ತಾಗ್ಬೇಕಲ್ಲ ಸರ್. ಮೇಡಮ್ ಅಂದ್ರೆ ನಾವು ಈಗ ಇದರಿಂದ ಏನಂದಿದ್ದು ಲಾಸ್ಟ್ ಬಿಡು, ನೆಕ್ಸ್ಟ್ ಏನೋ ಮುಂದೆ ಹೆಂಗೋ ಆಗುತ್ತೆ ಅಂತ ನಾವೇನೋ ಕೇರ್ಲೆಸ್, ನಾವು ಕೂಡ ಕೇರ್ಲೆಸ್ ಮಾಡಿದ್ವಿ. ಅಂದ್ರೆ ರವಿ ಶೆಟ್ಟರ್ ಸರ್ ತುಂಬಾ ನಮ್ಗೆ ಗೈಡ್ ಮಾಡಿದ್ರು, ನೀವು ಆದಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಹಾಗೆ ತುಂಬಾ ನಮ್ಗೆ ಗೈಡ್ ಮಾಡಿದ್ರೆ. ಅವರೇ ಸಿಎ ಪರ್ಸನಲ್ ಸಿಎನು ಕೂಡ ಕರ್ಕೊಂಡ್ ಬಂದು ಇಲ್ಲಿ ಮಾಡಿದ್ರು. ಬಟ್ ನಾವು ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಅದ್ರ ಪರಿಣಾಮವಾಗಿ ಇವತ್ತು ಮತ್ತೆ ಬೇಗ ನೋಟಿಸ್ ಬಂದಿದೆ. ಇದೇ ರೀತಿ ನೀವು ಯಾರು ಆತರ ತಪ್ಪು ಮಾಡಕ್ ಹೋಗಬೇಡಿ, ಆದಷ್ಟು ಬೇಗ ನಿಮ್ಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದ್ಸಲಿ ಬಂದು ಇಲ್ಲ ಆಫೀಸಿಗೆ ಬಂದು ವಿಸಿಟ್ ಮಾಡಿ ಹೋಗಿ ಅಂತ ಹೇಳ್ತೀವಿ. ನೋಡಿ, ಅಂಡರ್ ಸೆಕ್ಷನ್ 63 ಮತ್ತು 73 ಮತ್ತು 74 ಅಲ್ಲಿ ಈ ನೋಟಿಸ್ ಅನ್ನ ಇದು ಮಾಡಿದ್ದಾರೆ. ಅಂದ್ರೆ ಕಾನೂನು ಬದ್ಧವಾಗಿ ಈ ನೋಟಿಸ್ ಅನ್ನ ಕಳಿಸಿದ್ದಾರೆ. ಈ ನೋಟಿಸ್ ಅಲ್ಲಿ ನಾನು ಹುಡುಕಿದೆ, ಒಂದು ಕೂಡ ತಪ್ಪು ಕಾಣಕ್ಕಾಗಲ್ಲ. ತಪ್ಪು ಏನಿದ್ರು ನಮ್ದೇ ಕಾಣಿಸ್ತಾ ಇದೆ. ಹೋದ್ಸಲ ಇದರಲ್ಲಿ ತಪ್ಪು ಸಿಕ್ಕಾಪಟ್ಟ ಇತ್ತು, ಅದನ್ನೇ ಹಿಡ್ಕೊಂಡು ಗೆದ್ಬಿಟ್ವಿ. ಆದ್ರೆ ಈ ಸಲ ತಪ್ಪಿಲ್ದಿದ್ದಂಗೆ ಬಹಳ ಜಾಗರೂಕತೆಯಿಂದ ನೋಡಿ ಮಾಡಿ ಅಳೆದು ತೂಗಿ ಇದ್ ಮಾಡಿದ್ದಾರೆ. ದಯವಿಟ್ಟು ನಿಮ್ಗೆ ಯಾರಿಗಾರು ನೋಟಿಸ್ ಬಂದ್ರೆ ದಯವಿಟ್ಟು, ಯಾಕಂದ್ರೆ ಈಗಲೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ, ಯಾವ ಕಾರಣಕ್ಕೂ ಬಿಟ್ಕೊಡಕ್ ಮನಸ್ಸಿಲ್ಲ ನನಗೆ. ಸರಿ ಮಾಡ್ಕೊಳ್ಳಿ, ತಿದ್ದುಕೊಳ್ಳಿ. ಸರ್ಕಾರದ ಅಲ್ಲಿ ನಾವು ಕಳ್ತನ ಮಾಡ್ಲಿಕ್ಕೆ ಆಗಲ್ಲ, ತೆರಿಗೆ ವಂಚನೆ ಮಾಡ್ಲಿಕ್ಕೆ ಆಗಲ್ಲ. ಹೋದ್ಸಲ ಏನಂದ್ರೆ ಅವ್ರದ್ದು ತಪ್ಪಿತ್ತು, 4 ವರ್ಷದ ಏಕಾಏಕಿ ಹಾಕಿದ್ರು, ಆದ್ರಿಂದ ನಾನು ಅದಕ್ಕೆ ರೋಡಿಗಿಳಿದೆ, ಎಷ್ಟೋ ಅವಮಾನ ಅನುಭವಿಸ್ದೆ, ಯಾರಿಂದಾರೋ ತೊಂದರೆ ಎಲ್ಲ ಅನುಭವಿಸ್ದೆ. ಆದ್ರೂ ಕೂಡ ನಾನು ನಿಮ್ಮನ್ನ ಗೆಲ್ಸ್ಕೊಟ್ಟೆ. ಆದ್ರೆ ಗೆಲ್ಸ್ಕೊಟ್ರ ಮೇಲೆ ರವಿ ಶೆಟ್ಟಿ ಯಾಕೆ ಅನ್ನಂಗಾಯ್ತು, ನೀವೆಲ್ಲ ಹೋಗ್ಬಿಟ್ರಿ. ಈಗ ನಾಡ್ದು 18ನೇ ತಾರೀಕು ಅಷ್ಟೇ ಹೋರಾಟ ಇದೆ. ಇದನ್ನು ಒಂದನ್ನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಸೇರಿಸುವಂತ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಎಚ್ಚರಿಕೆ ತಪ್ಪಬೇಡಿ, ಶೇರ್ ಮಾಡಿ, ಎಲ್ಲರಿಗೂ ವಿಷಯ ಹೋಗ್ಲಿ. ವಾಟ್ಸ್ಆಪ್ ನೋಡಕ್ ಹೇಳಿ, ಎಲ್ಲರಿಗೂ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ನೋಡಕ್ ಹೇಳಿ, ಬಂದಿರುತ್ತೆ, ನೋಡ್ಲಿ, ನೋಡಿ. ನಂಬರ್ ಕೊಟ್ಟಿದ್ದೀನಿ, ನಂಬರ್